ನಿಮ್ಮೆಲ್ಲರಿಗೂ ವಂದನೆಗಳು. ಯೇಸು ಕ್ರಿಸ್ತ ನಾಮದಲ್ಲಿ ಪ್ರೀತಿಯಿಂದ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ನಮಸ್ಕಾರ. ಆರಾಮಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ವಾಕ್ಯಗಳನ್ನ ಆಗಾಗ ನಿಮಗೆ ದಾನವಾದ ರೂಪದಲ್ಲಿ ಮುಂಚಾನೆ ವೇಳೆಯಲ್ಲಿ ಕೊಡ್ತಾ ಇದ್ದೇನೆ. ಈ ವಾಕ್ಯಗಳನ್ನು ಕೇಳಿದವರಿಗೆ ನಾನು ನಂಬುತ್ತೇನೆ ನಿಮ್ಮ ಜೀವಿತಗಳು ಆಶೀರ್ವಾದ ಹೊಂದಿಕೊಳ್ತಾ ಇದ್ದೇವೆ ಅಂತ ಹೇಳಿ ಈ ದಿನದ ವಾಕ್ಯದಲ್ಲಿ ನಾನು ನಿಮ್ಮೆಲ್ಲರಿಗೆ ತಿಳಿಸ್ತೇನೆ. ಭೂ ಯಾತ್ರೆ ಅನ್ನೋದ ಚಿಂತೆಯನ್ನ ಬಿಟ್ಟು ಬಿಡು. ನಿನ್ನ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡ್ತಾ ಇದೀಯಾ? ಮಕ್ಕಳ ಬಗ್ಗೆ ಆಲೋಚನೆ ಮಾಡ್ತಾ ಇದೀಯಾ? ಉದ್ಯೋಗದ ಬಗ್ಗೆ ಆಲೋಚನೆ, ಗರ್ಭಫಲದ ಬಗ್ಗೆ ಆಲೋಚನೆ, ಮದುವೆ ಬಗ್ಗೆ ಆಲೋಚನೆ, ಮನೆ ಕಟ್ಬೇಕಂತೇಳಿ ಆಲೋಚನೆ ಮಾಡ್ತಾ ಇದೀಯಾ? ತೋಟಗಳನ್ನು ಮಾಡ್ಬೇಕು, ಬೋರ್ ಹಾಕ್ಸ್ಬೇಕು ಈ ವರ್ಷ ಅಂತೇಳಿ ಅಂದ್ಕೊಳ್ತಾ ಇದೀಯಾ? ಎಲ್ಲ ಚಿಂತೆಗಳನ್ನ ಯಾಕೆ ಮುಂಚಾನೆ ವೇಳೆಯಲ್ಲಿ ಎದ್ದು ಕೂಡ ಆಲೋಚನೆ ಮಾಡ್ತಾ ಇದೀಯಾ? ಲೋನ್ಗಳು ಕಟ್ಟಬೇಕು, EMIಗಳು ಕಟ್ಟಬೇಕು, ಸಾಲ ಕಟ್ಕೊಳ್ಬೇಕು, ಬಂಗಾರ ಕೊಂಡ್ಕೋಬೇಕು, ಅಥವಾ ನನ್ನ ಕನಸುಗಳು ಇದು ಗಾಡಿ, ಕಾರು, ಬಿಸಿನೆಸ್ ಮಾಡಬೇಕು, ವ್ಯಾಪಾರ ಮಾಡಬೇಕು, ಇದರಲ್ಲಿ ಗೆಲ್ತೀನೋ ಇಲ್ಲೋ, ಯಾಕೆ ಇಷ್ಟು ಚಿಂತೆಗಳನ್ನ ನೀವು ಮಾಡ್ತಾ ಇದ್ದೀರಿ? ನೀನು ಮಾಡುವುದರಿಂದ ಏನಾದ್ರೂ ಪ್ರಯೋಜನಗಳಿದೆ ಅಂತೇಳಿ ಸತ್ಯವೇದ ಕೇಳ್ತಾ ಇದೆ. ಸತ್ಯವೇದದಲ್ಲಿರುವಂತ ದೇವರು ಹೇಳ್ತಾನೆ, ನೀನ್ ನನ್ನ ಮಗಳು, ನನ್ನ ಮಗನಾಗಿದ್ದು ಎಲ್ಲಾ ಭಾರವನ್ನು ನೀನು ಒತ್ತುಕೊಳ್ಳಬೇಡ ಎಂಬುದಾಗಿ ದೇವರು ಹೇಳಿದ್ರು ಕೂಡ ಇವತ್ತು ಯಾಕೆ ರಾತ್ರಿ ಆಗಲು ಆಸೆಯ ಮೇಲೆ ನೀವು ಚಿಂತೆಗಳನ್ನ ಮಾಡ್ತಾ ಇದ್ದೀರಿ, ದುಃಖ ಪಡ್ತಾ ಇದ್ದೀರಿ, ವ್ಯಸನ ಪಡ್ತಾ ಇದ್ದೀರಿ, ಕೋಪದಲ್ಲಿ ಒಳಗಾಗ್ತಾ ಇದ್ದೀರಿ, ಬಲಹೀನರಾಗ್ತಾ ಇದ್ದೀರಿ? ದೇವರು ಹೇಳ್ತಾ ಇದ್ದಾನೆ, ನಾನ್ ನಿನ್ನ ಮಗಳೇ ಅಂತೇಳಿ ಅಂದುಕೊಂಡಿದ್ದೇನೆ, ನಾನು ನಿನ್ನ ಮಗನು ಅಂತ ನಾನು ಅಂದುಕೊಂಡಿದ್ದೇನೆ. ಯಾಕೆ ನೀನು ನನ್ನನ್ನು ಪ್ರಾರ್ಥನೆ ಮಾಡಬಾರದು? ಯಾಕೆ ನನ್ನ ಮೇಲೆ ನಂಬಿಕೆ ಇಡಬಾರದು? ತಂದೆ ಬೇಗ ಕೊಡಲ್ಲ ಅಂದ್ರೆ ಆಶೀರ್ವಾದ, ಕೃಪೆಯು ಶಾಶ್ವತವಾದ ಮಹಿಮಕರವಾದದ್ದು, ನಿನ್ನಿಂದ ಬಿಟ್ಟು ಹೋಗಲಾರದ ಆಶೀರ್ವಾದಗಳನ್ನೇ ಕೊಡ್ತಾನೆ. ಲೋಕದಲ್ಲಿರುವಂತ ಯಾರೋ ಸ್ನೇಹಿತರು ನಂಬ್ತಾ ಇದ್ದೀರಾ, ಅಣ್ಣ ತಮ್ಮದ್ರು ನಂಬ್ತಾ ಇದ್ದೀರಾ, ಲೋಕದಲ್ಲಿರುವಂತ ಅಧಿಕಾರಿಗಳನ್ನ ನಂಬ್ತಾ ಇದ್ದೀರಾ, ನಿನ್ನ ಜೊತೆಯಲ್ಲಿ ಓಡಾಡಿದವರನ್ನ ನಂಬ್ತಾ ಇದ್ದೀರಾ, ಅಥವಾ ಹಣ ಕೊಡ್ತೀನಿ ಅನ್ನೋರು ನಂಬ್ತಾ ಇದ್ದೀರಾ. ಆದ್ರೆ ನನ್ನನ್ನೊಂದ್ಸಾರಿ ನಂಬಿ ನೋಡ್ರಿ ಅಂತೇಳಿ ದೇವರ ಮಕ್ಕಳೇ ನಿಮಗೆ ಹೇಳ್ತಾ ಇದ್ದಾನೆ ಯೇಸು ಸ್ವಾಮಿ. ದೇವರ ವಾಕ್ಯದಲ್ಲಿ ಏನ್ ಹೇಳ್ತಾ ಇದೆ ನೋಡ್ರಿ, ಕೀರ್ತನೆ 37ನೇ ಅಧ್ಯಾಯ 5ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾನೆ, ನಿನ್ನ ಭೂ ಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸೆದಿಂದಿರು, ಆತನೇ ಅದನ್ನು ಸಾಗಿಸುವನು ಅಂತೇಳಿ ಬರೆಯಲ್ಪಟ್ಟಿದೆ. ನಿನ್ನ ಭೂ ಯಾತ್ರೆಯ ಚಿಂತೆಯನ್ನೆಲ್ಲ ದೇವರ ಮೇಲೆ ಒಪ್ಪಿಸಿಕೊಟ್ಟು ಆತನ ಮೇಲೆ ನಂಬಿಕೆ ಇಟ್ಟು ಭರವಸೆದಿಂದ ನೀನು ಬದುಕು, ಆತನ ಎಲ್ಲವುಗಳನ್ನ ನಡೆಸುವ ಆತನಾಗಿದ್ದಾನೆ. ಕೊಡ್ತೇನೆ, ಆಶೀರ್ವಾದ ಮಾಡ್ತೇನೆ ಅಂತೇಳಿ ಹೇಳ್ತಾ ಇದ್ದಾನೆ. ಯಾಕೆ ನಿನಗೆ ದೇವರ ಮೇಲೆ ಅಷ್ಟು ವಿಶ್ವಾಸ ಇಲ್ವಾ? ಕರೆದಾತ ನಂಬಿಗಸ್ತನ್ರಿ. ನೀನು ಬರುವಾಗ ಎಷ್ಟು ನಂಬಿಕೆಯಿಂದ ಚರ್ಚೆಗೆ ಬರ್ತಾ ಇದ್ದೆ, ಎಷ್ಟು ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ದೆ, ಕಾಣಿಕೆಗಳನ್ನ ಹಾಕ್ತಿದ್ದೆ, ಚರ್ಚೆಯಲ್ಲಿ ಕೆಲಸ ಮಾಡ್ತಾ ಇದೆ. ಇವತ್ತು ಯಾಕೆ ಆ ನಂಬಿಕೆ ಇಲ್ಲದಂತ ಆಗೋಇದೆಯಾ? ಹೇಳಿದ್ರೆ ಚರ್ಚೆಯಲ್ಲಿ ಪ್ರೀತಿ ಇಲ್ಲ, ಚರ್ಚೆಯಲ್ಲಿ ಸಭಾಪಾಲಕರು ನನ್ನ ಪ್ರೀತಿಸ್ತಾ ಇಲ್ಲ ಅಂತೇಳಿ ಮಾತ್ರ ಹೇಳ್ಬೇಡ್ರಿ. ಚರ್ಚಲ್ಲಿರುವಂತ, ಮಂದಿರದಲ್ಲಿರುವಂತ ಪ್ರತಿಯೊಬ್ಬರು ನಿನ್ನನ್ನು ಪ್ರೀತಿಸ್ತದ್ರೆ ನೀ ಕಾಣದ ಹಾಗೆ. ನೀನು ನಡೆ ನುಡಿಗಳಲ್ಲಿ ದೇವರಲ್ಲಿ ಬದುಕು. ನಿನ್ನ ಚಿಂತೆಗಳನ್ನೆಲ್ಲ ದೇವರ ಮುಂದೆ ಹರಿಕೆ ಮಾಡು. ಮೊದಲಿನಕ್ಕಿಂತ 2ರಷ್ಟು ಭಕ್ತಿಯನ್ನು ವೃದ್ಧಿ ಮಾಡಿಕೋ. ಪರಿಶುದ್ಧ ಜೀವಿತವನ್ನ ನಡೆಸು. ದೇವರ ವಾಕ್ಯದ ಹಾದಿಯಲ್ಲಿ ಆತನ ಮಾರ್ಗಗಳಲ್ಲಿ ನಡಿ. ದೇವರು ಹೇಳ್ತದ, ನಿನ್ನ ಚಿಂತಾಭಾರಗಳನ್ನ ನೆಗೆಸ್ತಾನೆ. ನೀನ್ ಚಿಂತೆ ಮಾಡಬೇಡ, ನೀನ್ ದುಃಖ ಪಡಬೇಡ, ಸಾಲಗಳಿಗೆ ಬಾಧೆ ಪಡಬೇಡ. ನಿನ್ನ ಸಮಸ್ಯೆಗಳನ್ನ ನಾನು ತೀರಿಸ್ತಾನೆ, ಆಶೀರ್ವಾದ ಮಾಡ್ತೇನೆ. ನಿನ್ನ ಕಣ್ಣೀರು ನನಗೆ ಗೊತ್ತುಂಟು, ನಿನ್ನ ಅವಮಾನ ನನಗೆ ಗೊತ್ತುಂಟು. ನೀನ್ ಎಷ್ಟು ಬಯಸ್ಕೊಳ್ತಾ ಇದೀಯಾ, ಎಷ್ಟು ಮನೆಯಲ್ಲಿ ಹುಚ್ಚನು ಅಂತೇಳಿ ಕರಿತಾ ಇದಾರೆ, ದಡ್ಡಿ ಅಂತೇಳಿ ಏನ್ ಕರಿತಾ ಇದಾರೆ. ನಾನ್ ನಿನ್ನನ್ನು ಕರೆಯೋದಿಲ್ಲ, ನಾನ್ ನಿನ್ನನ್ನು ಪ್ರೀತಿಸ್ತಾ ಇದ್ದೇನೆ. ಮಗನೇ, ಧೈರ್ಯವಾಗಿರು, ನಾನು ನಿನ್ನನ್ನು ಆಶೀರ್ವಾದ ಮಾಡ್ತೇನೆ, ಮತ್ತೆ ನಿನ್ನನ್ನು ಮೇಲೆ ಕೆತ್ತುತ್ತೇನೆ. ನನ್ನ ಮೇಲೆ ಒಪ್ಪಿಸ್ಬಿಡು ನಿನ್ನ ಚಿಂತಾ ಭಾರಗಳನ್ನು. ಈ ಭೂಮಿ ಮೇಲೆ ಏನು ಬೇಕಾಗಿದೆ ಎಲ್ಲವುಗಳನ್ನು ನಾನು ಕೊಡ್ತೇನೆ. ಪ್ರಾರ್ಥನೆ ಮಾಡು, ವಿಶ್ವಾಸ ಇಡು. ಈ ದಿನ ನಿನ್ನ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ ನಿನ್ನ ದುಡ್ಡು, ಹಣ, ಪ್ರತಿಯೊಂದು ವಿಷಯಗಳನ್ನು ದೇವರಿಗೆ ಹಂಚಿಕೊಡೋದಾದ್ರೆ ಇವತ್ತು ಸಾಯಂಕಾಲದ ಒಳಗಡೆ ನಿಮ್ಮ ಜೀವಿತಗಳಲ್ಲಿ ಅನೇಕ ಆಶೀರ್ವಾದಗಳ ಸ್ವರವು ನೀನು ಕೇಳಲ್ಪಡ್ತೀಯಾ, ಅದ್ಭುತಗಳನ್ನು ನೋಡ್ತೀಯ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ಲಿ. ಆಮೇನ್, ಆಮೇನ್. ಪ್ರಾರ್ಥನೆ ಮಾಡೋಣ. ದೇವರೇ, ಈ ಮಕ್ಕಳನ್ನು ಆಶೀರ್ವಾದ ಮಾಡು, ಅವರ ಚಿಂತಾಭಾರಗಳನ್ನು ನೀಗಿಸು, ಆಶೀರ್ವದಿಸು. ಯೇಸು ನಾಮದಲ್ಲಿ ಶುಭ ಉಂಟು ಮಾಡು, ಆರೋಗ್ಯ ಕೊಡು, ಐಶ್ವರ್ಯ ಕೊಡು. ಹಣವು ಹಿಂತಿರುಗಿ ಬರುವಾಗ ನೀನು ಮಾಡು. ದೂರ ಇದ್ದಂತ ಎಲ್ಲ ಸಮಸ್ಯೆಗಳು, ದೂರವಾಗಿದ್ದಂತ ಎಲ್ಲ ಆಶೀರ್ವಾದಗಳು ಹತ್ತಿರಕ್ಕೆ ಬರಲಿ. ಸಮಸ್ಯೆಗಳೆಲ್ಲ ದೂರವಾಗಿ ಹೋಗಲಿ. ಅನೇಕ ಅದ್ಭುತಗಳನ್ನು ಮಾಡಿ ಯೇಸು ನಾಮದಲ್ಲಿ ಆಶೀರ್ವಾದ ಮಾಡ್ತಂದೆ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ಲಿ. ದೇವರು ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ಒಂದು 5 ಜನಕ್ಕೆ ವಾಟ್ಸಪ್ ಅಲ್ಲಿ ಶೇರ್ ಮಾಡ್ರಿ. ದೇವರು ನಿಮ್ಮ ಸೇವೆಯನ್ನ ಆಶೀರ್ವಾದಕರವಾಗಿ ನಡೆಸಲಿ. ಇವತ್ತಿನ ಸೇವೆ ಬಹಳ ಕಷ್ಟಕರವಾಗಿದೆ. ನಿಮ್ಗೆ ಗೊತ್ತಿರುವಂತವ್ರಿಗೆ ವಾಟ್ಸಪ್ ಅಲ್ಲಿ ದಯವಿಟ್ಟು ಶೇರ್ ಮಾಡ್ರಿ. ಅದೇ ನಮಗೆ ಕೊಡುವಂತ ಪ್ರೀತಿ, ವಿಶ್ವಾಸ. ನಾವು ನಿಮ್ಗೋಸ್ಕರ ಎಲ್ಲರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇವೆ. ಇನ್ನೂ ಹಲವಾರು ವಿಡಿಯೋಗಳಿದೆ. ನೀವು ಕೆಳಗಡೆ ವಿಡಿಯೋಗಳನ್ನು ಸ್ಕ್ರೋಲ್ ಮಾಡೋದಾದ್ರೆ ಅದ್ಭುತವಾಗಿ ದೇವರು ನಿಮ್ಮ ಜೀವಿತಗಳಲ್ಲಿ ಮಾತಾಡಲಿ. ಆಮೇನ್. ಗಾಡ್ ಬ್ಲೆಸ್ ಯು. ಆಮೇನ್.